ಅಲ್ಲೆಲ್ಲ ಎತ್ತಿ ಆ 9 ಮಕ್ಕಳು 180 ಮಕ್ಕಳಾಗಿ ನಿನಗೆ ಸಂತಾನವನ್ನ ಭೂಮಿಯಲ್ಲಿ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತೀರಾ? मैं 9 लोगों बच्चों को जन्म दिया है, उन लोगों को अच्छी तरह से शादी किया है, नहीं तो ಯಾವುದರಲ್ಲಿ ದೇವರು ಸಂತೋಷ ಪಡ್ತಾರೆ? कुछ बोलने से परमेश्वर खुशी होता है। ಒಬ್ಬ ಪಾಪಿ ಮನ ತಿರುಗಿ ಪರಲೋಕಕ್ಕೆ ಹೋಗಬೇಕು ನಿಮ್ಮಿಂದ ನನಗೆ. एक पापी अगर हालेलुया। है तो ಒಂದು ಪಾಪಿ ಮನ ತಿರುಗಿ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋದರೆ ಅದರಲ್ಲಿ ದೇವರು ಸಂತೋಷ ಪಡ್ತಾನೆ. इसके अंदर परमेश्वर खुशी होता है। ಆಮೆನ್. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, हालेलुया। ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ परमेश्वर का ಉಂಟಾಗಲಿ. पवित्र नाम को महिमा ಅದರಲ್ಲಿ 21ನೇ ವಚನ ಓದೋದಕ್ಕೆ ಕೇಳೋಣ. 24ರಲ್ಲಿ 21ನೇ ವಚನ. 24 में 21 वचन पढ़ने में सुनते हैं। 24ರಲ್ಲಿ 21ನೇ ವಚನ. ನಾನು ಇವರ ನಡುವೆ ನಿಂತು ಪುನರುತ್ಥಾನದ ವಿಷಯದಲ್ಲಿ ಇವತ್ತು ನಿಮ್ಮಿಂದ ನನಗೆ ವಿಚಾರಣೆ ಆಗುತ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪುನರುತ್ಥಾನದ ವಿಷಯದಲ್ಲಿ ಇವತ್ತು ನಮಗೆ ಯಾವುದೇ ಸಂಶಯ ಇರದೆ, ಅಂದ್ರೆ ಅವಿಶ್ವಾಸ ಇರದೆ, ವಿಶ್ವಾಸದಿಂದ ನನಗೆ ಇವತ್ತು ಅದು ನಿಶ್ಚಯವಾಗ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಹೇಗೆ ಪಾತಾಳವನ್ನ, ಮರಣವನ್ನ, ಸಾವನ್ನ ಆತನು ಜಯಿಸಿದಂತೆ ನಾವು ಆತನಲ್ಲಿ ಇರುವ ನಮಗೂ ಕೂಡ ಇವು ಎಲ್ಲವನ್ನು ಜಯಿಸುವಂತ ಅಧಿಕಾರವನ್ನು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಮರಣವೇ ಭೂಮಿಗೆ ಪಾತಾಳವೇ ಜಯವೇ. ಕ್ರಿಸ್ತನಲ್ಲಿ ಜೀವನ ಸಾವಿನ ಮರಣವೆಂದ ತೊಡುವುದಿಲ್ಲಯೇ, ತೊಡುವುದಿಲ್ಲಯೇ. ಹಲ್ಲೆಲೂಯಾ. ಆದಾಯ. ಹಲ್ಲೆಲೂಯಾ. ಅವಾಗ ನೋಡಿ, ಕ್ರಿಸ್ತ ನಮಗೆ ಜೀವ. ಈ ಭೂಮಿಯಲ್ಲಿ ನಾವು ಸಾಯುವುದೇ ನಮಗೆ ಆದಾಯ. ಆದಾಯ ಅಂದ್ರೆ ಲಾಭ. ನೀವು ಭೂಮಿಯಲ್ಲಿ ಯೇಸು ಕ್ರಿಸ್ತರಿಗಾಗಿ ಬದುಕಿದ್ರೆ, ಆತನ ಸ್ವಾರ್ಥ ಸೇವೆಗಾಗಿ ಅವಮಾನ ಪಟ್ಟು, ಕಷ್ಟಪಟ್ಟು, ನೀವು ಕೇವಲ ಪಟ್ಟು, ನೀವು ನಿಂದೆಗೊಳಗಾಗಿ, ನೀವು ಒದೆ ದೇವರಿಗೋಸ್ಕರವಾಗಿ ನಿಮ್ಮ ಎಲ್ಲಾ ತರಹದ ಕಷ್ಟ ನಷ್ಟಗಳನ್ನು ನೀವು ಪಟ್ಟಿದ್ರೆ ಆ ಕ್ರಿಸ್ತನಿಂದ ರಕ್ಷಣೆಗೆ ನೀವು ಪಾತ್ರ ಆಗೋದಕ್ಕೆ ಸಹಾಯ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಂದೇಶ, ದೇವರ ಸಂಬಂಧದ ಕಾರ್ಯ, ದೇವರ ವಚನ ವಾಕ್ಯ ಹೇಳ್ತಾ ಇರುವಂತದ್ದು ಕ್ರಿಸ್ತ ಎನಕ್ಕೆ ಜೀವನ್, ಸಾವು ಎನಕ್ಕೆ ಆದಾಯ. ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಕ್ರಿಸ್ತ ಎನಕ್ಕೆ ಜೀವನ್, ಸಾವು ಎನಕ್ಕೆ. ಎಲ್ಲರೂ ಹೇಳಿ, ಕ್ರಿಸ್ತ ಎನಕ್ಕೆ ಸಾವು ಎನಕ್ಕೆ. ಇನ್ನೊಂದ್ಸರಿ ಹೇಳಿ, ಕ್ರಿಸ್ತ ಎನಕ್ಕೆ ಸಾವು ಎನಕ್ಕೆ ಆದಾಯ. ಹಲ್ಲೆಲೂಯಾ. ಏಕೆಂದರೆ ಮರಣವನ್ನ, ಸಾವನ್ನ, ಪಾತಾಳವನ್ನ ಜಯಿಸಿದವರು ಕರ್ತರು. ಆಮೇಲೆ ಒಂದೇ ಸರಳವನ್ನ ಮಾಡಿ ಹಾಗೆ ನನ್ನೊಂದಿಗೆ ಸೇರಿ, ಏಕೆಂದರೆ ಆ ಕರ್ತನ ಕಾರ್ಯಗಳನ್ನು ಮಹಿಮೆಪಡಿಸಬೇಕಾದರೆ ಆತನ ಪುನರುತ್ಥಾನವಾಗಿರುತ್ತದೆ. ಆ ಪುನರುತ್ಥಾನವನ್ನು ಜಯಿಸಿದಂತ ದೇವರು ನಮ್ಮನ್ನ ಮಾಡಲು ಸಾಧ್ಯವಾಗುತ್ತದೆ.